ಹಾಯ್ ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ನಂಗೆ ಒಂದು ಡೌಟು, ಕೂದಲಲ್ಲಿ ನಾನು ಚೆನ್ನಾಗಿ ಕಾಣಿಸಲ್ವಾ ಅಂತ. ಚೆನ್ನಾಗೇ ಕಾಣಿಸ್ತೀನಲ್ವಾ? ಆದರೂ ಯಾಕೆ ಬಂದು ಪದೇ ಪದೇ ಸೆಕೆಂಡ್ ಹೆಡ್ ಶೇವ್ ಯಾವಾಗ ಅಂತ ಕೇಳ್ತೀರಾ? ನನ್ನನ್ನು ಕೂದಲಲ್ಲಿ ನೋಡೋದಕ್ಕೆ ನಿಮಗೆ ಇಷ್ಟ ಆಗಲ್ವಾ? ಫಸ್ಟ್ ಆಫ್ ಆಲು ಹೆಣ್ಮಕ್ಳು ಹೆಡ್ ಶೇವ್ ಮಾಡಿಸ್ಕೊಳ್ಳೋದೇ ಕಮ್ಮಿ. ಅದರಲ್ಲೂ ನಾನು ಒಂದು ಸತಿ ಮಾಡಿಸ್ಕೊಂಡಿದ್ದೀನಿ. ಆ ಟೈಮಲ್ಲಿ ನನ್ನ ಮನಸ್ಥಿತಿ ಪರಿಸ್ಥಿತಿ ಹೇಗಿತ್ತು ಅನ್ನೋದು ನನಗೆ ಮಾತ್ರ ಗೊತ್ತು. ಮತ್ತೆ ಬಂದ್ಬಿಟ್ಟು ಸುಮ್ಮನೆ ಏನೋ ಕಮೆಂಟ್ ಹಾಕಬೇಕಲ್ಲ, ಏನೋ ಒಂದು ಕೇಳಬೇಕಲ್ಲ ಅಂತ ಬಂದು ಮತ್ತೆ ಹೆಡ್ ಶೇವ್ ಯಾವಾಗ ಅಂತ ಕೇಳ್ತೀರ. 2 ವರ್ಷಗಳು ಇಷ್ಟುದ್ದ ಕೂದಲು ಬರೋದಕ್ಕೆ ಕಾದಿರೋದು. ಮತ್ತೆ ನಾನು ಹೆಡ್ ಶೇವ್ ಮಾಡಿಸೋವಾಗ ಬಂದಿತ್ತಲ್ಲ ಅಷ್ಟುದ್ದ ಕೂದಲು ಯಾವಾಗ ಬರುತ್ತೆ ಅನ್ನೋದೇ ನನಗೆ ಗೊತ್ತಿಲ್ಲ. ನಿಮಗೆ ನನ್ನನ್ನು ಈ ಲುಕ್ಕಲ್ಲಿ ನೋಡೋಕೆ ಇಷ್ಟ ಆಗಲಿಲ್ಲ ಅಂದರೆ, ನಿಮಗೆ ಗುಂಡು ಲುಕ್ಕಲ್ಲೇ ನೋಡಬೇಕು ಅಂದರೆ ನಾನು ನಿಮಗೊಂದು ಸಜೆಷನ್ ಕೊಡ್ತೀನಿ. ನನ್ನ ಹಳೆ ವೀಡಿಯೋಸ್ನ ನಿಮಗೆ ಸಮಾಧಾನ ಆಗೋವರೆಗೂ ನೋಡಿ. ಇನ್ನೂ ಸಮಾಧಾನ ಆಗಲಿಲ್ಲ ಅಂದರೆ ಡೌನ್ಲೋಡ್ ಮಾಡಿ ಇಟ್ಕೊಂಡು ನಿಮಗೆ ಬೇಕಾದಾಗೆಲ್ಲ ನೋಡಿ. ಖುಷಿ ಆಗುತ್ತೆ ನಿಮಗೆ. ಅದು ಬಿಟ್ಬಿಟ್ಟು ಸುಮ್ಮನೆ ಬಂದ್ಬಿಟ್ಟು ನನಗೆ ಕಮೆಂಟ್ ಮಾಡಬೇಡಿ. ನಾನೇನು ಹೇಳಿಲ್ಲ ನನಗೆ ಎಷ್ಟು ಜನ ಮಕ್ಕಳಾದರೂ ಅಷ್ಟು ಸಲ ಹೋಗಿ ನಾನು ಹೆಡ್ ಶೇವ್ ಮಾಡಿಸ್ಕೊಂಡು ಬರ್ತೀನಿ ಅಂತ. ಒಬ್ಬರು ಎಮೋಷನ್ಸ್ ಜೊತೆ ಆಟ ಆಡಬೇಡಿ. ತಮಾಷೆಗೂ ಒಂದು ಲಿಮಿಟ್ ಅನ್ನೋದಿರುತ್ತೆ. ಪದೇ ಪದೇ ಕೇಳಿದ್ದನ್ನೇ ಕೇಳಿ ನನ್ನ ಪೇಷನ್ಸನ್ನು ಟೆಸ್ಟ್ ಮಾಡಬೇಡಿ. ಸೊ ಮತ್ತೆ ಬಂದು ಇನ್ನೊಂದ್ಸಲ ಹೆಡ್ ಶೇವ್ ಯಾವಾಗ ಅಂತ ಕೇಳಬೇಡಿ. ನಾನು ಮಾಡಿಸಲ್ಲ. ಒಂದು ವೇಳೆ ನನ್ನ ಮನಸ್ಸಿಗೆ ಬಂದು ನಾನು ಮಾಡಿಸ್ತೀನಿ ಅಂದ್ಕೊಂಡ್ರೂ ಆಬ್ವಿಯಸ್ಲಿ ನಿಮ್ಗೆ ಹೇಳಿಬಿಟ್ಟೇ ಮಾಡಿಸ್ತೀನಿ. ಓಕೆನಾ? ಥ್ಯಾಂಕ್ ಯು.